2025ನೇ ಸಾಲಿನಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಸಮುದ್ರದಲ್ಲಿ ಸಿಗುವ ಕಪ್ಪೆ ಚಿಪ್ಪು, ಶಂಖ, ಬಣ್ಣ ಬಣ್ಣದ ನಯನ ಮನೋಹರ ಕಲ್ಲುಗಳು, ಮಣಿ ಹವಳಗಳಿಂದ ತಯಾರಿಸಿದ ವಿವಿಧ ರೀತಿಯ ರುದ್ರಾಕ್ಷಿ ಮತ್ತು ಮಣಿಮಾಲೆಯನ್ನು ಮಾರುತ್ತಾ ಅಖಂಡದಲ್ಲೇ ಮೇಳೈಸಿದ್ದು ಅಚ್ಚರಿಯೇ ಸರಿ. ಈ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇತ್ಯಾದಿಗಳಲ್ಲಿ ಎಲ್ಲಿ ನೋಡಿದರಲ್ಲಿ ವೈರಲ್ ಆಗಿರುವ ನಗುಮುಖದ ಚೆಲುವೆ ಇಂದೋರಿನ ಹತ್ತಿರದ ಮಹೇಶ್ವರದವಳು. ಕೋಬ್ರಾ ಜರ್ಸಿ ಎಂಬ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಇವಳ ಹೆಸರಿನಲ್ಲಿ ಫೇಕ್ ಅಕೌಂಟ್ ಮಾಡಿ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ ಪಡೆಯುವವರಿಗೇನು ಕಡಿಮೆ ಇಲ್ಲ ಬಿಡಿ. ಟ್ರೆಂಡಿಂಗ್ ಹುಡುಗಿ ಮೊನಾಲಿಸಾ. ಅದ್ಯಾರೋ ಛಾಯಾಗ್ರಾಹಕನ ಕಣ್ಣಿಗೆ ಸಿಕ್ಕ ನೀಲಿ ಬಟ್ಟಲು ಕಣ್ಣಿನ ಬಿರಿವ ದಾಳಿಂಬೆಯಂತಹ ಹಲ್ಲುಗಳ ಹುಡುಕಿಯಿಂದ ಪಡ್ಡೆ ಹೈಕಳು ನಿದ್ದೆ ಹಾರಿ ಹೋಗುವಂತೆ ಮಾಡಿರುವ ಕುಂಭಮೇಳದ ಸೆಂಟ್ರಲ್ ಅಟ್ರಾಕ್ಷನ್ ಈ ಹುಡುಗಿ ಮೊನಾಲಿಸಾ ಭೋಸ್ಲೆ. ಅಷ್ಟಕ್ಕೂ ಈ ಕಾಡಿನ ಸುಂದರಿ ಯಾರು, ಎಲ್ಲಿಂದ ಬಂದಳು? ಕೋಟ್ಯಾಂತರ ಜನ ಇರುವ ಜಾಗದಲ್ಲಿ ಇವಳೊಬ್ಬಳೇ, ಅದು ಹೇಗೆ ಫೋಟೋಗ್ರಾಫರ್ ಕ್ಯಾಮರಾಕ್ಕೆ ಕಣ್ಣು ಹೊಡೆದಳು ನೋಡೋಣ ಬನ್ನಿ. ಮೊದಲಿಗೆ ಫೋಟೋ ವಿಡಿಯೋ ತೆಗೆದು ವೈರಲ್ ಮಾಡಿದ ಶಿವಂ ಎಂಬ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಆ ವಿಡಿಯೋ 4 ಕೋಟಿಗೂ ಹೆಚ್ಚು ವ್ಯೂಸ್ ಪಡೆದು ಮುನ್ನುಗ್ಗುತ್ತಿರುವುದು ಹಳೆಯ ವಿಷಯವಾಗಿದೆ. ಕುಂಭಮೇಳದಲ್ಲಿ ಮೊನಾಲಿಸಾಳನ್ನು ನೋಡಿ ಗುರುತಿಸಲು ಸುತ್ತುವರಿವ ಸೆಲ್ಫಿ ಕೇಳುವ ಜನರು ಹೆಚ್ಚಾಗಿದ್ದು, ಅವಳ ವ್ಯಾಪಾರಕ್ಕೂ ಕುತ್ತು ಬಂದು ಬೇಸರವಾಗಿ ಮುಖಕ್ಕೆ ಮಾಸ್ಕ್, ತಲೆ ತುಂಬ ಕವರ್ ಆಗಿರೋ ಸ್ವೆಟರ್ಸ್, ಕಣ್ಣಿಗೆ ಕಪ್ಪು ಕನ್ನಡಕ ಹಾಕಿ ಓಡಾಡುತ್ತಿದ್ದರು. ಜನ ಅವಳನ್ನು ಗುರುತಿಸಿ ಬಿಡುತ್ತಿದ್ದರಂತೆ. ಅವಳ ವಯ್ಯಾರಕ್ಕೆ ಮಾರು ಹೋಗದವರಿಲ್ಲವಂತೆ. ಹೊಟ್ಟೆಪಾಡಿಗೆ ಕುಂಭಮೇಳಕ್ಕೆ ಬಂದ ಈಕೆಯ ಸೌಂದರ್ಯದ ಆರಾಧನೆ ಇಷ್ಟವೇ ಆದರೂ ಅವಳ ವೇಷಕ್ಕೆ ಆದ ಕಷ್ಟಗಳಿಗೇನೂ ಕಡಿಮೆ ಇಲ್ಲದಾಗಿದೆ. ಏನೇ ಆಗಲಿ ಇವಳ ಜೀವನ ಹ್ಯಾಪಿಯಾಗಿರಲಿ ಕೊನೆಯವರೆಗೂ ಅನ್ನೋದೇ ನಮ್ಮ ಆಶಯ. ನಮ್ಮ ಕನ್ನಡದ ಕವಿಗಳು ಕೂಡ ಇವಳ ಚಿತ್ರದ ಮೇಲೆ ಕತೆ, ಕವನ ಅಂತ ಬರೆದು ಅವಳ ಸೌಂದರ್ಯವನ್ನು ಆರಾಧಿಸುತ್ತಿರುವುದನ್ನು ನೋಡಿದ್ದೇವೆ. ಪ್ರತಿ ಚಾನಲ್, ಯೂಟ್ಯೂಬರ್ಸ್, ರೀಲ್ ಮೇಕರ್ಸ್ ಮುಗಿಬಿದ್ದು ಆಕೆಯ ಸಂದರ್ಶನಕ್ಕೆ ನಿಂತಿರುವುದು ಮಾಮೂಲಿ ಆಗಿದೆ. ರುದ್ರಾಕ್ಷಿ ಮಾಡುವ ಇವಳ ನೀಲಾಕ್ಷಿ ಮಾತಿಗಿಂತ ಹೆಚ್ಚು ನಗುವ ಪರಿಪಾಟಿಲು, ವಯ್ಯಾರ ಅವಳ ಕಣ್ಣು ಕದಲಿಕೆ, ಪ್ರತಿಯೊಂದು ನಮ್ಮ ಪಡ್ಡೆ ಹೈಕಳು ಅವರಿಗೆ ಬೇಕಾದ ಹಾಡನ್ನು ಸೇರಿಸಿ ಸಾಟಿಯಿಲ್ಲದ ಸ್ಮೈಲು ನಿನ್ನದು ಮೊನಾಲಿಸಾ ಅಂತನೂ, ಸಿಂಗಾರ ಸಿರಿಯೆ ಅಂತನೂ, ಸೋತು ಹೋದೆ ಅಂತನೂ ಹಾಕ್ಕೊಂಡು ಖುಷಿ ಪಡುತ್ತಿದ್ದಾರೆ.